ಹುಬ್ಳಿ ಧಾರವಾಡಲ್ಲಿ ಮಾಡುವಂಥ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದಂತ ನಾನಿವತ್ತು ಶೇರ್ ಮಾಡತ್ತೆ ನೋಡ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಉತ್ತರ ಕರ್ನಾಟಕ ಅಂದ್ರೆ ನೋಡ್ರಿ ಮಂಡಕ್ಕಿ ಮಿರ್ಚಿ ನೆನಪಾಗುತ್ತಾ. ಅದೇ ರೀತಿ ನೋಡ್ರಿ ಇವತ್ತು ನಾನು ಆ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದಂತ ನಾನಿವತ್ತು ತೋರ್ಸಾತೀನಿ. ಈ ಬಜ್ಜಿ ಮಾಡೋದಕ್ಕೆ ನೋಡ್ರಿ ಮೊದಲೇದಾಗಿ ಕಡಲೆ ಹಿಟ್ಟಬೇಕು. ಕಡಲೆ ಹಿಟ್ಟಿಗೆ ನೋಡ್ರಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ್ ಕಾಳನ್ನು ತೊಗೊಂಡಿದ್ದೀನಿ. ಓಂ ಕಾಳ ಕೂಡ ಅಂತಾರ. ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಸೋಡಾ ಪುಡಿ ನೋಡ್ರಿ ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಯಾಕಪ್ಪ ಅಂತಂದ್ರೆ ಜಾಸ್ತಿ ಆದರೂ ಕೂಡ ಬಜ್ಜಿ ಚೆನ್ನಾಗಾಗಲ್ಲ, ಕಡಿಮೆ ಆದರೂ ಕೂಡ ಚೆನ್ನಾಗಾಗಂಗಿಲ್ಲ. ಸೋಡಾ ಪುಡಿ ಹಾಕಿದ ಮೇಲೆ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೇಕು ಅಂತಂದರೆ, ಇಲ್ಲಾಂದರೆ ಇಲ್ಲ. ನೋಡ್ರಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ. ಹಾಗಾಗಿ ಇದಕ್ಕೆ ನೋಡ್ರಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಒಮ್ಮೆ ನಾವು ನೀರು ಹಾಕ್ಕೊಂಡು ಕಲಿಸ್ಕೊಂಡಿವಿ ಅಂತಂದ್ರೆ ಹದ ಕೆಟ್ಟುಬಿಡ್ತದೆ ನೋಡ್ರಿ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ತಾ ನಾವು ಈ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೋಡ್ರಿ ನಾವು ತುಂಬಾ ಹಗುರವಾಗಿ ಕಲಿಸ್ಬೇಕು. ಭಾರ ಹಾಕಿ ಕಲಿಸೋದ್ರಿಂದ ಅಷ್ಟೊಂದು ಬಜ್ಜಿ ಚೆನ್ನಾಗಿ ಆಗಂಗಿಲ್ಲ. ನೋಡತ್ತಿರಲ್ಲ ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ತಾ ತುಂಬಾ ಹಗುರವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಮ್ಮ ಉತ್ತರ ಕರ್ನಾಟಕ ಅಂದರೆ ನೋಡ್ರಿ ನೆನಪಾಗೋದು ಬಜ್ಜಿ, ಜೋಳದ ರೊಟ್ಟಿ, ಶೇಂಗಾ ಚಟ್ನಿ ಮತ್ತು ಪುಂಡಿ ಪಲ್ಯ, ಎಣ್ಗಾಯಿ ಪಲ್ಯ ನೋಡ್ರಿ. ಅದೇ ರೀತಿ ಮೆಣಸಿಕಾಯಿ ಬಜ್ಜಿ ಕೂಡ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಎಷ್ಟೆಲ್ಲ ಜನ ಮಾಡ್ತಿರ್ತಾರೆ, ಎಲ್ಲ ಕೂಡ ಪರ್ಫೆಕ್ಟಾಗಿ ಹಾಕಿವಿ, ಆದರೂ ಕೂಡ ಬಜ್ಜಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನೋಡ್ರಿ ನಾವು ಮಾಡುವಂಥ ಮೆಥಡ್ ಒಳಗೆ ಏನಾದರೂ ಮಿಸ್ಟೇಕ್ ಆಗಿರ್ತದೆ. ಇಲ್ಲ ಅಂದರೆ ಕಡಲೆ ಹಿಟ್ಟು ಮಿಸ್ಟೇಕ್ ಇದ್ದರೂ ಕೂಡ ಬಜ್ಜಿ ಅಷ್ಟೊಂದು ಚೆನ್ನಾಗಿ ಆಗಂಗಿಲ್ಲ. ಈ ಕಡೆ ಸೈಡ್ ನೋಡ್ರಿ ನಾನಿಲ್ಲಿ ಎಣ್ಣೆ ಕಾಯ್ದಕ್ಕೆ ಕೂಡ ಇಟ್ಟಿದ್ದೆ. ಆಲ್ಮೋಸ್ಟ್ ನೋಡ್ರಿ ನಾವು ಬಜ್ಜಿ ಮಾಡಬೇಕಪ್ಪ ಅಂತಂದ್ರೆ ಮೊದಲೇ ನಾವು ಎಣ್ಣೆ ಕಾಸ್ಕೊಂಡು ಇಟ್ಕೋಬೇಕಾಗತ್ತೆ. ಸ್ವಲ್ಪ ಅದನ್ನು ಬಜ್ಜಿ ಹಾಕಬೇಕಾದ್ರೆ ನೋಡ್ರಿ ಎಣ್ಣೆ ಅಷ್ಟೊಂದು ನಮಗೆ ಇಷ್ಟು ಜೋರನೂ ಇರಬಾರ್ದು ಮತ್ತು ಮೀಡಿಯಮ್ ಇರಬಾರ್ದು ನೋಡ್ರಿ, ಅಷ್ಟು ಕಡಕ್ನೂ ಇರಬಾರ್ದು. ಆ ರೀತಿ ಎಣ್ಣೆ ಇರಬೇಕು, ಅಂದ್ರೆ ನಮ್ಗೆ ಬಜ್ಜಿ ತುಂಬಾ ಚೆನ್ನಾಗಿ ಬರ್ತದೆ. ಆಲ್ರೆಡಿ ನೋಡ್ರಿ ಇಲ್ಲಿ ಎಣ್ಣೆ ಕಾದಿತ್ತು. ಇವಾಗ ಮೆಣಸಿಕಾಯಿ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಮೆಣಸಿಕಾಯಿನ ಒಂದೊಂದೇ ತೊಗೊಂಡು ಇವಾಗ ಡಿಪ್ ಮಾಡಿಬಿಟ್ಟು ನಾವಿವಾಗ ಎಣ್ಣೆ ಒಳಗೆ ಹಾಕಿದ್ರೆ ಬಜ್ಜಿ ರೆಡಿ ಆಗ್ತಾವೆ ನೋಡ್ರಿ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಕೂಡ ಬೇಗ ಆಗಲಿ ಅಂಥೇಳಿ ನಾವು ಒಲೆನ ಜೋರಿಟ್ಟು ಮಾಡ್ತೀವಿ. ಬಟ್ ಯಾವುದೇ ಅಡುಗೆ ಮಾಡಬೇಕಾದ್ರೂ ನೋಡ್ರಿ ಸಣ್ಣ ಉರಿನಿಟ್ಟು ಮಾಡಬೇಕಾಗುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ಒಳಗೂ ಕೂಡ ಬೇಯ್ತದೆ ಮತ್ತು ಹೊರಗೂ ಕೂಡ ಬೇಯ್ತದೆ. ಬಜ್ಜಿನ ಕರಿಬೇಕಾದ್ರೆ ನೋಡ್ರಿ ಸಣ್ಣ ಉರಿ ಒಳಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಈ ಚಳಿಗೆ ನೋಡ್ರಿ ಮತ್ತು ಮಳೆಗಾಲಕ್ಕೆ ಈ ರೀತಿ ಬಿಸಿ ಬಜ್ಜಿ ಮತ್ತು ಟೀ ಅಥವಾ ಕಾಫಿ ಜೊತೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರ್ತದೆ ನೋಡ್ರಿ. ಯಾರು ಕೂಡ ಮಾಡ್ಕೋಬೋದು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ರೆಸಿಪಿ ನೋಡ್ರಿ ಇದು. ಇನ್ನೂ ಬೇರೆ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ರೆಸಿಪಿನ ಆಲ್ಮೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವೆಲ್ಲ ರೆಸಿಪಿ ಬೇಕಲ್ಲ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ, ನಾನು ಟ್ರೈ ಮಾಡ್ತೀನಿ. ಎಲ್ಲ ಬಜ್ಜಿನೂ ಕೂಡ ನೋಡ್ರಿ ಈ ರೀತಿ ನಾವು ತಿರುಗಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ನಾವು ನಿಧಾನಲೇ ನಾವು ಬಜ್ಜಿನ ಬೇಯಿಸ್ಕೋಬೇಕಾಗಿತ್ತು ನೋಡ್ರಿ. ಯಾಕಪ್ಪ ಅಂದ್ರೆ ಕಡಲೆ ಹಿಟ್ಟು ನೋಡ್ರಿ ಇದು ಹಸಿ ಬಿಸಿ ಏನಾದರೂ ಇತ್ತಂದ್ರೆ ಹೊಟ್ಟೆ ಕೆಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಯಾವುದೇ ನಾವು ಕಡಲೆ ಹಿಟ್ಟಿನ ಐಟಮ್ ಮಾಡಬೇಕಾದ್ರೂ ನೋಡ್ರಿ ಜೀರಿಗೆ ಅಥವಾ ನಾವು ಅಜ್ವಾನನ ಬಳಸ್ತೀವಿ. ಯಾಕಪ್ಪ ಅಂತಂದ್ರೆ ಹೊಟ್ಟೆ ಕೆಡಬಾರ್ದು ಅಂಥೇಳಿ ನಾವು ಅಜ್ವಾನ ಅಥವಾ ಜೀರಿಗೆನ ಬಳಸ್ತೀವಿ ನೋಡ್ರಿ. ಎಣ್ಣೆಯಲ್ಲಿ ಕರಿಯುವಂಥ ಪದಾರ್ಥನ ಮಾಡಬೇಕಾದ್ರೆ ನೋಡ್ರಿ ನಾವು ತುಂಬಾ ಸೂಕ್ಷ್ಮವಾಗಿ ಮತ್ತು ಜಾಗರೂಕರಾಗಿ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಎಣ್ಣೆ ಬಿಸಿ ಇರ್ತದೆ ನೋಡ್ರಿ. ಹಾಗಾಗಿ ಬೀಳೋದು ಅಥವಾ ಕೈ ಸುಡೋದು ಈ ರೀತಿ ಚಾನ್ಸಸ್ ಇರ್ತದೆ. ಮತ್ತು ಮನೆ ಒಳಗೆ ಮಕ್ಕಳೇನಾದರೂ ಇದ್ದರು ನೋಡ್ರಿ ಅವ್ರನ್ನ ಆಲ್ಮೋಸ್ಟ್ ನೋಡ್ರಿ ಅಡುಗೆ ಮನೆಯಿಂದ ಸ್ವಲ್ಪ ದೂರನೇ ಇರಬೇಕಾಗತ್ತೆ ನೋಡ್ರಿ. ಸಣ್ಣ ಮಕ್ಕಳಿಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಎಷ್ಟೋ ಜನ ನೋಡ್ರಿ ಕುಕ್ಕರನ್ನ ಮತ್ತು ಎಣ್ಣೆ ಒಳಗೆ ಕೈ ಬಿಟ್ಟು ಹುಡುಗರಿಗೆ ಸಾಕಷ್ಟು ಅಪಾಯ ಕೂಡ ಆಗ್ಯದ. ಹಾಗಾಗಿ ಹೇಳಕತ್ತೀನಿ. ಇವಾಗ ನೋಡ್ರಿ ಬಜ್ಜಿ ಆಲ್ರೆಡಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕೂಡ ಕಾಣಕತ್ತಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ರಿ. ಈ ರೀತಿ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿರಿ. ಟೇಸ್ಟ್ ಯಾವ ರೀತಿ ಇತ್ತು ಅಂತಲೂ ಹೇಳ್ರಿ. ಟೇಸ್ಟ್ ಹತ್ರ ನೋಡ್ರಿ ತುಂಬಾ ಚೆನ್ನಾಗಿತ್ತು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಬಾಯ್ ಫ್ರೆಂಡ್ಸ್.